ಕಾರ್ಪೊರೇಟ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಡೈಲಿ ನ್ಯೂಸ್ ಅನಾಲಿಸಿಸ್ ಅಲ್ಲಿ ನಾವು ಜಾನ್ವರಿ 30th ಆದ ಹಿಂದೂ ನ್ಯೂಸ್ ಪೇಪರನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಮತ್ತೆ ಲೇಟ್ ಮಾಡೋದು ಬೇಡ, ನಮ್ಮ ಆರ್ಟಿಕಲ್ಸ್ಗೆ ಬರೋಣ. ಇವತ್ತು ಫಸ್ಟ್ ಪೇಪರಲ್ಲಿ ನಮ್ಮ GS2 ಅಲ್ಲಿ ಹೆಲ್ತ್ ರಿಲೇಟೆಡ್ ಇದು ಅಂತ ಒಂದು ಅರ್ಲಿ ನ್ಯೂಟ್ರಿಷನ್ ಇಂಪ್ಯಾಕ್ಟ್ಸ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅನ್ನೋದ್ರ ಬಗ್ಗೆ ತುಂಬಾನೇ ಆದಿತ್ಯ ಸಿನ್ಹಾನ್ ಅವರು ತುಂಬಾ ಒಳ್ಳೆ ಆರ್ಟಿಕಲ್ ಬರೆದಿದ್ದಾರೆ. ಇದು ನಮ್ಮ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ತುಂಬಾ ಹೆಲ್ಪ್ ಆಗುವಂತ ಆರ್ಟಿಕಲ್. ಇದನ್ನ ನೋಡ್ತಾ ಹೋಗೋಣ, ಡಿಲೇ ಮಾಡೋದು ಬೇಡ. ಓಕೆ, ಏನ್ ಹೇಳ್ತಾ ಇದ್ದಾರೆ ಇವ್ರ ಆರ್ಟಿಕಲ್ ಅಲ್ಲಿ ಅಂತಂದ್ರೆ, ಇದರ ಇಂಪ್ಯಾಕ್ಟ್ ಇದೇನಂತಂದ್ರೆ ಇಂಪ್ಯಾಕ್ಟ್ ಆಫ್ ಅರ್ಲಿ ಚೈಲ್ಡ್ಹುಡ್ ಸ್ಟಂಟಿಂಗ್ ಆನ್ ಬೋತ್ ಹೈಟ್ ಮತ್ತೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಬಗ್ಗೆ. ಯಾವ ತರ ಅರ್ಲಿ ಚೈಲ್ಡ್ಹುಡ್ ಇಂದ ಸ್ಟಂಟಿಂಗು ಹೈಟು ಮತ್ತೆ ಮುಂಬರುವ ಹೈಟು ಮತ್ತೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಬಗ್ಗೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇದು ಆರ್ಟಿಕಲ್ ಇದೆ. ಇವ್ರೇನ್ ಹೇಳ್ತಾರೆ, ಮೊದಲೇನ್ ಹೇಳ್ತಾರೆ, ಇಂಪಾರ್ಟೆನ್ಸ್ ಆಫ್ ಅಡ್ರೆಸಿಂಗ್ ಅರ್ಲಿ ಚೈಲ್ಡ್ಹುಡ್ ಸ್ಟಂಟಿಂಗ್ ಬಗ್ಗೆ ಹೇಳ್ತಾರೆ. ಅಂದ್ರೆ ಇದು ನೋಡಿ ಏನಂದ್ರೆ, ಇಂಪ್ಯಾಕ್ಟ್ ಆನ್ ಹೈಟ್ ಅಂಡ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಒಂದು ಲಾಂಗ್ ಟರ್ಮ್ ಚಾಲೆಂಜ್ ಆಗಿದೆ. ಇದಕ್ಕೆ ಎಜುಕೇಶನಲ್ ಇಂಪ್ಲಿಕೇಶನ್ಸ್ ಕೂಡ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ದಾರೆ. ಅದಾದ್ಮೇಲೆ ರಿಸರ್ಚ್ ಅಲ್ಲಿ ಚಾಲೆಂಜಸ್ ಇದೆ. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದಾರೆ, ಫೋಕಸ್ ಆನ್ ಕಾಗ್ನಿಟಿವ್ ಅಚೀವ್ಮೆಂಟ್ ಟೆಸ್ಟ್. ಅದು ಏನಂತಂದ್ರೆ ರಿಸರ್ಚ್ ಅಲ್ಲಿ ಏನು ಇದನ್ನ ಮಾಡ್ತಾ ಇದ್ದಾರೆ, ರಿಸರ್ಚಿಗೆ ಕಾಗ್ನಿಟಿವ್ ಅಚೀವ್ಮೆಂಟ್ ಟೆಸ್ಟ್ ಗೆ ಫೋಕಸ್ ಮಾಡ್ತಾ ಇದ್ದಾರೆ. ಬಟ್ ಅದು ಅನ್ಕೊಂಡಂತ ಒಂದು ರಿಸಲ್ಟ್ಸ್ ನ ತಂದು ಕೊಡ್ತಾ ಇಲ್ಲ. ಅಂದ್ರೆ ಬರೀ ಕಾಗ್ನಿಟಿವ್ ಅಚೀವ್ಮೆಂಟ್ಸ್ ಮೇಲೆ ಇದನ್ನ ಮಾಡ್ತಾ ಇರೋದು ಅಷ್ಟೊಂದು ರಿಫ್ಲೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ಅದು ಏನಕ್ಕೆ ಅಂತಂದ್ರೆ, ಕಾಂಪ್ಲೆಕ್ಸಿಟಿ ಆಫ್ ಅಚೀವ್ಮೆಂಟ್ ಟೆಸ್ಟ್, ಕಾಗ್ನಿಟಿವ್ ಮತ್ತೆ ಎಜುಕೇಶನ್ ಆಕ್ಸೆಸ್ ಎರಡೂ ಬೇಕಾಗುತ್ತೆ. ಇದಕ್ಕೆ ಈ ಅಚೀವ್ಮೆಂಟ್ ಟೆಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಒಂದು ಕಾಂಪ್ಲೆಕ್ಸಿಟಿ, ಬಿಕಾಸ್ ಯಾಕೆ ಅಂತಂದ್ರೆ ಅದು ಕಾಗ್ನಿಟಿವ್ ಬೇಕಾಗುತ್ತೆ ಅದರಲ್ಲಿ, ಮತ್ತೆ ಎಜುಕೇಶನ್ ಆಕ್ಸೆಸ್ ಕೂಡ ಬೇಕಾಗುತ್ತೆ. ಹಂಗಾಗಿ ಅದು ಕಾಂಪ್ಲೆಕ್ಸ್ ಪ್ರೋಸೆಸ್ ಮತ್ತೆ ಮಿಸ್ಲೀಡಿಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ಆಥರ್ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಇತ್ತೀಚಿನ ಸ್ಟಡಿ ಹೈಲೈಟ್ಸ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸಂಜಯ್ ಎಲ್ ಸ್ಟಡಿ ಅನ್ನೋದು 2024 ಅಲ್ಲಿ ರಿಲೇಶನ್ಶಿಪ್ ಬಿಟ್ವೀನ್ ಅರ್ಲಿ ಅಂಡರ್ ನ್ಯೂಟ್ರಿಷನ್ ಮತ್ತೆ 4 ಕೀ ಕಾಗ್ನಿಟಿವ್ ಸ್ಕಿಲ್ಸ್, ಮೆಮೊರಿ, ಇನ್ಹಿಬಿಟರಿ ಕಂಟ್ರೋಲ್, ಇದ್ರದ್ದು ಲಿಂಕ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಇದ್ರ ಫೈಂಡಿಂಗ್ಸ್ ಅಲ್ಲಿ ಏನ್ ಹೇಳ್ತಿದೆ ಅಂತಂದ್ರೆ, 5ನೇ ವರ್ಷದಲ್ಲಿ ಸ್ಟಂಟಿಂಗ್ ಯಾರಿಗಾಗುತ್ತೋ ಅವರಿಗೆ ಮುಂದೆ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅಲ್ಲಿ ಕೂಡ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಇದು ಯಾವ ತರ ಇಂಪ್ಲಿಕೇಶನ್ಸ್ ಆಫ್ ನಾವು ಈ ಒಂದು ಇದರಿಂದ ನಾವು ಅಂದ್ರೆ, ಇದು ಒಂದು ಜನರಲ್ ಫ್ರೇಮ್ ವರ್ಕ್ ಆಯ್ತು. ಇದಿಷ್ಟು ಜನರಲ್ ಫ್ರೇಮ್ ವರ್ಕ್ ಆಯ್ತು. ಈ ಜನರಲ್ ಫ್ರೇಮ್ ವರ್ಕ್ ಇಂಡಿಯಾಗೆ ಯಾವ ತರ ಇಂಪ್ಲಿಕೇಶನ್ ಆಗ್ತಾ ಇದೆ ಅಂತಂದ್ರೆ, ದರ್ ಈಸ್ ಕನೆಕ್ಷನ್ ಟು ಎಜುಕೇಶನಲ್ ಅಚೀವ್ಮೆಂಟ್. ಅಂದ್ರೆ ಅರ್ಲಿ ಚೈಲ್ಡ್ಹುಡ್ ಸ್ಟಂಟಿಂಗ್ ಏನಿದೆಯಲ್ಲ ಅದು ಎಜುಕೇಶನಲ್ ಅಚೀವ್ಮೆಂಟ್ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಎಂಪೆರಿಕಲ್ ಸ್ಟಡೀಸ್ ಇನ್ ಇಂಡಿಯಾ ಅಂದ್ರೆ ವುಮೆನ್ಸ್ ಹೈಟು ಮತ್ತೆ ಅವ್ರದ್ದು ಎಜುಕೇಶನಲ್ ಅಟೈನ್ಮೆಂಟ್ ಕೂಡ, ಅಂದ್ರೆ ಮಹಿಳೆಯರ ಒಂದು ಹೈಟು ಮತ್ತೆ ಅವರ ಒಂದು ವಿದ್ಯಾಭ್ಯಾಸ ಅರ್ಲಿ ಚೈಲ್ಡ್ಹುಡ್ಡಿನ ಒಂದು ಇದ್ರ ಬಗ್ಗೆ ಸಂಬಂಧಪಟ್ಟಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆಮೇಲೆ ಅವರು ಇಂಡಿಯನ್ ಎಫರ್ಟ್ಸ್ ಅಡ್ರೆಸ್ ಸ್ಟಂಟಿಂಗ್ ಏನಿದೆಯಲ್ಲ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಪೋಷಣ್ ಅಭಿಯಾನ ಮತ್ತೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ ಸ್ಯಾನಿಟೇಷನ್ ಇನಿಷಿಯೇಟಿವ್ಸ್ ಲೈಕ್ ಜಲ್ ಜೀವನ್ ಮಿಷನ್, ಸ್ವಚ್ಛ ಭಾರತ್ ಮಿಷನ್ ಬಗ್ಗೆನೂ ಅವರು ಈ ತರದೆಲ್ಲ ಇಂಡಿಯಾದಲ್ಲಿ ಅರ್ಲಿ ಚೈಲ್ಡ್ಹುಡ್ ಸ್ಟಂಟಿಂಗ್ ಬಗ್ಗೆ ಇದನ್ನ ತಗೊಳಕ್ಕೆ ಈ ತರ ಪ್ರೋಗ್ರಾಮ್ಸ್ ಬಗ್ಗೆ ಅವರು ಒಂದು ಮೆಚ್ಚುಗೆನ ಇದು ಮಾಡಿದ್ದಾರೆ. ಅದಾದ್ಮೇಲೆ ಮುಂದೆ ಏನ್ ಮಾಡಬೇಕು, ಸ್ಟ್ರಾಟಜಿಸ್ ಫಾರ್ ಇಂಪ್ರೂವ್ಮೆಂಟ್ ಏನ್ ಮಾಡಬೇಕು ಅಂತಂದ್ರೆ, ಪ್ರಮೋಟಿಂಗ್ ಬ್ರೆಸ್ಟ್ ಫೀಡ್, ಅರ್ಲಿ ಬ್ರೆಸ್ಟ್ ಫೀಡಿಂಗ್ ಸ್ಟಾರ್ಟ್ ಮಾಡಬೇಕು ಮಕ್ಕಳು ಹುಟ್ಟಿದ ತಕ್ಷಣ. ಅದು ಎಲ್ಲಿ ತನಕ, 2 ವರ್ಷದ ತನಕ ಮಾಡಬೇಕು. ಅದಾದ್ಮೇಲೆ ಕಾಂಪ್ಲಿಮೆಂಟರಿ ಫೀಡಿಂಗ್ ಅಟ್ 6 months, ಅಂದ್ರೆ ಬ್ರೆಸ್ಟ್ ಫೀಡಿಂಗ್ ಜೊತೆಗೆ ಒಂದು ಕಾಂಪ್ಲಿಮೆಂಟರಿ ಫೀಡಿಂಗ್ ಕೂಡ 6 ತಿಂಗಳ ಕಾಲ ಇದನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಡಯಟ್ ನ ಡೈವರ್ಸಿಫೈ ಮಾಡಬೇಕು. ಈ ಡಯಟ್ ನ ಹೆಂಗ್ ಮಾಡ್ಬೋದು, ಅಂಗನವಾಡಿ ಸೆಂಟರ್ಗಳಲ್ಲಿ ಬೇರೆ ಬೇರೆ ತರದ್ದು ಒಂದು ಆಹಾರಗಳನ್ನ ಇದನ್ನ ಕೊಟ್ಬಿಟ್ಟು ಡಯಟ್ ನ ಡೈವರ್ಸಿಫೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಅಂಗನವಾಡಿ ವರ್ಕರ್ಸ್ಗಳನ್ನ ಜಾಸ್ತಿ ಹೈರ್ ಮಾಡ್ಕೋಬೇಕು ಅಂತ ಕೂಡ ಅವ್ರು ಹೇಳ್ತಾರೆ. ಅದಾದ್ಮೇಲೆ ಅವ್ರು ಏನ್ ಹೇಳ್ತಾರೆ, ಕನ್ಕ್ಲೂಷನ್ ಅಲ್ಲಿ ಒಟ್ಟಾರೆ ಏನ್ ಹೇಳ್ತಾರೆ, ಈ ತರದ ಒಂದು ಇಶ್ಯೂನ ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಅಡ್ರೆಸ್ ಅರ್ಲಿಹುಡ್ ಚೈಲ್ಡ್ಹುಡ್ ಸ್ಟಂಟಿಂಗ್ ಅನ್ನ ಅಡ್ರೆಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಆಥರು ಹೇಳ್ತಾ ಇದ್ದಾರೆ. ಇದು ಇಷ್ಟು ಆರ್ಟಿಕಲ್ ನಮ್ಮ ಹೆಲ್ತ್ ಮತ್ತೆ GS2 ಅಲ್ಲಿ ವಲ್ನರಬಲ್ ಸೆಕ್ಷನ್ ಅಲ್ಲಿ ಏನು ಚಿಲ್ಡ್ರನ್ ಅದೆಲ್ಲ ಏನ್ ಬರ್ತಾರಲ್ಲ, ಆ ಒಂದು ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇದನ್ನ ಡೈರೆಕ್ಟ್ ಆಗಿ ಏನ್ ಫ್ಯಾಕ್ಟ್ಸ್ ಅದೆಲ್ಲ ಕೊಟ್ಟಿದಾರಲ್ಲ, ಇದನ್ನ ತಗೊಂಡು ಮೇನ್ಸ್ ಆನ್ಸರ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಬರೀಬಹುದು. ಓಕೆ, ಇದನ್ನ ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ ಬರೋಣ. ನೆಕ್ಸ್ಟ್ ಆರ್ಟಿಕಲ್ ಏನ್ ಹೇಳ್ತಾ ಇದೆ ಅಂದ್ರೆ, ಇದು ನಮ್ಮ GS3 ಎಕನಾಮಿಕ್ ಗ್ರೋತ್, ಇಂಡಿಯನ್ ಎಕನಾಮಿಕ್ ಗ್ರೋತ್ ಅಂತ ಏನ್ ಟಾಪಿಕ್ ಇದೆಯಲ್ಲ ಅಲ್ಲಿ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಇದೇನ್ ಹೇಳ್ತಾ ಇದೆ ಅಂದ್ರೆ, ಗ್ರೋತ್ ಮೇನಿಯಾ ಕ್ಯಾನ್ ಬಿ ಇಂಜೂರಿಯಸ್ ಟು ಸೊಸೈಟಿ. ಅಂದ್ರೆ ಇದು ಬೇಸಿಕಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಇಂಡಿಯಾದಲ್ಲಿ ಗ್ರೋತ್ ಅಂತೂ ಆಗ್ತಾ ಇದೆ, ಆದ್ರೆ ಇನ್ಇಕ್ವಾಲಿಟಿ ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಥರು ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ನೋಡಿ, ಅನ್ಫುಲ್ಫಿಲ್ಡ್ ಎಕನಾಮಿಕ್ ಪ್ರಿಡಿಕ್ಷನ್ಸ್ ಅಂದ್ರೆ, ಇಂಡಿಯಾ 5 ಟ್ರಿಲಿಯನ್ ಎಕಾನಮಿ ಆಗ್ಬೇಕು ಅಂತ ಕನ್ಸಿಟ್ಕೊಂಡಿರೋದಂತೂ ನಿಜ, ಆದ್ರೆ ಎಷ್ಟೋ ಕೆಲವು ಅನ್ಫುಲ್ಫಿಲ್ಡ್ ಎಕನಾಮಿಕ್ ಪ್ರಿಡಿಕ್ಷನ್ಸ್ ಇದೆ ಅಂತ ಅಂದ್ಬಿಟ್ಟು ಆಥರು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇತ್ತೀಚೆಗೆ ಮೀಡಿಯಾ ಕವರೇಜ್ ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಇಂಡಿಯಾ ಒಂದು ಆಪ್ಟಿಮಿಸ್ಟಿಕ್ ಅಂದ್ರೆ ಒಂದು ಸುಮಾರು ನಾವು ಕನ್ಸ್ಕಾಣ್ತಾ ಇರೋದು ಬರೀ 5 ಟ್ರಿಲಿಯನ್ ಎಕಾನಮಿ, ಆದ್ರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಅವ್ರು ಏನ್ ಹೇಳ್ತಾ ಇದ್ದಾರೆ,
ಇಂಡಿಯಾ 10 ಟ್ರಿಲಿಯನ್ ಎಕಾನಮಿಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಪೊಲಿಟಿಕಲ್ ಆಸ್ಪಿರೇಷನ್ಸ್ ಮತ್ತೆ ಪ್ರೊಡಿಕ್ಷನ್ಸ್, ಅದೇ ನಾನು ಹೇಳ್ದಂಗೆ 2024 5 ಟ್ರಿಲಿಯನ್ ಎಕಾನಮಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು 2020, ಆದರೆ ಅದು ಅನ್ಫುಲ್ಫಿಲ್ ಆಗಿದೆ. ಆಮೇಲೆ ಸ್ಟೇಟ್ ಲೀಡರ್ಸು ಕೂಡ ನಮ್ಮ ಸ್ಟೇಟಲ್ಲಿ ನಾವು ಪ್ರತಿಯೊಂದು ಸ್ಟೇಟನ್ನು 1 ಟ್ರಿಲಿಯನ್ ಎಕಾನಮಿ ಮಾಡ್ತೀವಿ ಅಂತಲೂ ಕೂಡ ಅವರು ಪ್ರಾಮಿಸ್ ಮಾಡಿದ್ರು. ಆದರೂ ಅದು ಎಲ್ಲೂ ಕಂಡು ಬರ್ತಾ ಇಲ್ಲ. ಅದಾದ್ಮೇಲೆ ಆಥರು ಸ್ವಲ್ಪ ಇನ್ಕಮ್ ಇನ್ಇಕ್ವಾಲಿಟಿ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಏನಂತಂದ್ರೆ ನೋಡಿ ಹೇಳಿ, ಗ್ರೋಯಿಂಗ್ ಸುಮಾರು 1980ರಿಂದನೂ ಕೂಡ ಇನ್ಇಕ್ವಾಲಿಟಿ ರೈಸ್ ಆಗ್ತಾನೆ ಇದೆ, ಈ ಟ್ರೆಂಡ್ ಕಮ್ಮಿ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಆಥರ್ ಹೇಳಿದ್ದಾರೆ. ಅದಾದ್ಮೇಲೆ ರೀಸೆಂಟ್ ಎಕನಾಮಿಕ್ ಗ್ರೋತ್ ಏನೋ ಇದೆ, ಆದ್ರೆ ಈ ಗ್ರೋತ್ ಇನ್ಇಕ್ವಾಲಿಟಿ ಮೇಲೆ ಇಂಪ್ಯಾಕ್ಟ್ ಅಷ್ಟೊಂದು ಜಾಸ್ತಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಆಥರ್ ಹೇಳ್ತಾ ಇದ್ದಾರೆ. ಆಮೇಲೆ ವೇಜ್ ರೇಟ್ಸ್ ಬಗ್ಗೆ ಮಾತಾಡಿದ್ದಾರೆ. ವೇಜ್ ರೇಟ್ಸ್ ರೂರಲ್ ವೇಜಸ್ ಏನು ಸ್ವಲ್ಪ ಜಾಸ್ತಿ ಆಗಿರೋದು ಕಂಡು ಬರ್ತಾ ಇದೆ. ಅಂದ್ರೆ ಅಗ್ರಿಕಲ್ಚರ್ ಲೇಬರ್ಸ್ ಇಂಥವ್ರಿಗೆಲ್ಲ ವೇಜ್ ರೇಟ್ ಅನ್ನೋ ಇದಾಗಿದೆ. ಆದ್ರೆ ಅದೇ ವೇಜ್ ರೇಟು ನಾನ್ ಅಗ್ರಿಕಲ್ಚರಲ್ ಮತ್ತೆ ಕನ್ಸ್ಟ್ರಕ್ಷನ್ಸ್ ವರ್ಕಿಗೆ ಜಾಸ್ತಿ ಆಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸುಮಾರು ಇನ್ನು ಅದು ಏನಕ್ಕೆ ಅಂತಂದ್ರೆ ಸುಮಾರು 35% ಇಂಡಿಯಾದು ವರ್ಕ್ ಫೋರ್ಸ್ ಏನಿದೆಯಲ್ಲ 2014ರಿಂದ ಇಲ್ಲಿವರೆಗೂ ಅಂತ ಏನು ಗ್ರೋತ್ ಕಂಡಿಲ್ಲ ಅಂತ ಅಂದ್ಬಿಟ್ಟು ಆಥರ್ ಹೇಳ್ತಾ ಇದ್ದಾರೆ. ಇನಿಕ್ವಾಲಿಟಿ ಸೊಸೈಟಲ್ ಅಂಡ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಏನಾಗುತ್ತೆ, ಈ ತರ ಇನಿಕ್ವಾಲಿಟಿ ಆಯ್ತು ಅಂತಂದ್ರೆ ಏನಾಗುತ್ತೆ ಸೊಸೈಟಿಲಿ ಅಂದ್ರೆ ಅನ್ಈಕ್ವಲ್ ಸೊಸೈಟೀಸ್ ಯಾವ ತರ ಸೋಷಿಯಲ್ ಪ್ಯಾಥಾಲಜೀಸ್ ಅಂದ್ರೆ ವೈಲೆನ್ಸ್ ಆಗಿರ್ಬೋದು, ಡಿಸೀಸಸ್ ಆಗಿರ್ಬೋದು, ಮೆಂಟಲ್ ಹೆಲ್ತ್ ಆಗಿರ್ಬೋದು, ಈ ತರದೆಲ್ಲ ಮೆಂಟಲ್ ಹೆಲ್ತ್ ಡಿಸಾರ್ಡರ್ ಈ ತರದೆಲ್ಲ ಕಂಡು ಬರುತ್ತೆ ಅಂತ ಅಂದ್ಬಿಟ್ಟು ಆಥರ್ ಹೇಳ್ತಾ ಇದ್ದಾರೆ. ಆಮೇಲೆ ಕೆಲವೊಂದೊಂದು ಕಲೆಕ್ಟಿವ್ ಆಕ್ಷನ್ ಅಂದ್ರೆ ಎನ್ವಿರಾನ್ಮೆಂಟಲ್ ಏನೋ ತಗೊಂಡಿದ್ದು ಕಲೆಕ್ಟಿವ್ ಆಕ್ಷನ್, ಈ ತರದೆಲ್ಲ ಮಾಡಿದ ಕೆಲಸ ಎಲ್ಲ ಹಾಳಾಗೋಗುತ್ತೆ ಅಂತ ಅಂದ್ಬಿಟ್ಟು ಆಥರ್ ಹೇಳ್ತಾ ಇದ್ದಾರೆ. ಸರಿ, ಆಮೇಲೆ ಅವರು ಡೆಮೋಕ್ರಸಿ ಮತ್ತೆ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ತರ ಒಂದು ಇನ್ಇಕ್ವಾಲಿಟಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಗ್ಯಾಪ್ ವೈಡನ್ ಆಗ್ತಾ ಹೋಗುತ್ತೆ, ಅವಾಗ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ಗೆ ಅದು ಮ್ಯಾಚ್ ಆಗ್ತಾ ಹೋಗಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅಂದ್ರೆ ಗ್ರೋತ್ ಏನೋ ಇದೆ, ಗ್ರೋತ್ ಅಂತೂ ಇದೆ, ಆದ್ರೆ ಆ ಗ್ರೋತ್ ಬಂದ್ಬಿಟ್ಟು ಇನ್ಇಕ್ವಾಲಿಟಿಗೆ ಇದಾಗ್ತಾ ಇಲ್ಲ. ಸೊ ಗ್ಯಾಪ್ ಕ್ರಿಯೇಟ್ ಆಗ್ತಾ ಇದೆ. ಅಂದ್ರೆ ಶ್ರೀಮಂತರಾಗ್ತಾ ಇದ್ದಾರೆ, ಬಡವರು ಇನ್ನೂ ಬಡವರು ಆಗ್ತಾ ಹೋಗ್ತಾರೆ. ಆ ತರದೊಂದು ಗ್ರೋತ್ ಕ್ರಿಯೇಟ್ ಆಗಿದೆ. ಇದು ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ಗೆ ಇದು ಒಂದು ಸಮತೂಗಲ್ಲ ಅಂತ ಅಂದ್ಬಿಟ್ಟು ಆ ಥರ ಹೇಳಿದ್ದಾರೆ. ಸೊ ಅವ್ರು ಅದಕ್ಕೆ ಏನು ಹೇಳಿದ್ದಾರೆ, ಏನಾದ್ರೂ ಆಗಲಿ ಗ್ರೋತ್ ಏನಾಗ್ತಾ ಇದೆಯಲ್ಲ, ಈ ಗ್ರೋತ್ ಯಾವತ್ತಿದ್ರು ಇಟ್ ಶುಡ್ ಬಿ ಅಪ್ಹೋಲ್ಡಿಂಗ್ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಇನ್ ಇಂಡಿಯಾ ಅಂತ ಅಂದ್ಬಿಟ್ಟು ಆ ಥರ ಈ ಆರ್ಟಿಕಲ್ ಅಲ್ಲಿ ಹೇಳಕ್ಕೆ ಇದನ್ನ ಮಾಡಿದ್ದಾರೆ. ಇದು ತುಂಬಾನೇ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದಾನೆ ತುಂಬಾನೇ ಇಂಪಾರ್ಟೆಂಟ್ ಆರ್ಟಿಕಲ್, ಇದನ್ನ ನೀವು ನೋಟ್ ಮಾಡಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ, ತುಂಬಾನೇ ಇಂಪಾರ್ಟೆಂಟ್. ಇವತ್ತು ನೋಡಿ ಎಲ್ಲ ಬರೀ ಎಡಿಟೋರಿಯಲ್ಸ್, ತುಂಬಾನೇ ಇಂಪಾರ್ಟೆಂಟ್ ಎಡಿಟೋರಿಯಲ್ಸ್ ಇದಾವೆ. ಇದು ಕೂಡ GS2ನ ಹೆಲ್ತ್ ರಿಲೇಟೆಡ್ ಬಂದಿರೋದು. ಏನಂತಂದ್ರೆ ಪಾಪ್ಯುಲಿಸಮ್ ಡಸ್ ನಾಟ್ ಹೆಲ್ಪ್ ಪಬ್ಲಿಕ್ ಹೆಲ್ತ್. ಅಂದ್ರೆ ಪಾಪ್ಯುಲಿಸಮ್ ಅಂದ್ರೆ ನಾನು ನಿಮಗೆ ಎಕ್ಸ್ಟ್ರಾ ಏನು ಹೇಳಿದ್ರೆ, ಪಾಪ್ಯುಲಿಸಮ್ ಅಂದ್ರೆ ಏನಂತಂದ್ರೆ ಲೀಡರ್ಸ್ ಏನ್ ಮಾಡ್ತಾರೆ, ಎಲೆಕ್ಷನ್ ಗೆಲ್ಲಕ್ಕೋಸ್ಕರ ನಾವು ಆ ಸ್ಕೀಮ್ ಕೊಡ್ತೀವಿ, ಈ ಸ್ಕೀಮ್ ಕೊಡ್ತೀವಿ, ಅದನ್ನ ಮಾಡ್ತೀವಿ, ಇದನ್ನ ಅಂದ್ರೆ ನಾವು ಒಂದು ಇದನ್ನೇ ಕ್ರಿಯೇಟ್ ಮಾಡ್ತಾರೆ, ಹವಾ ಕ್ರಿಯೇಟ್ ಮಾಡ್ತಾರೆ, ಅದು ಪಾಪ್ಯುಲಿಸಮ್. ಓಕೆ, ಆದ್ರೆ ಡಸ್ ನಾಟ್ ಹೆಲ್ಪ್ ಪಬ್ಲಿಕ್ ಹೆಲ್ತ್. ಈ ತರ ಮಾಡೋದ್ರಿಂದ ಪಬ್ಲಿಕ್ ಹೆಲ್ತ್ಗೆ ಇದಾಗಲ್ಲ ಅಂತ ಅಂದ್ಬಿಟ್ಟು ಆಥರ್ ಹೇಳಿದ್ದಾರೆ. ಇಲ್ಲಿ ಇದನ್ನ ಚರ್ಚೆ ಮಾಡೋಣ ಏನಿದೆ ಅಂತ. ಇದರಲ್ಲಿ ಒಟ್ಟಾರೆ ಏನಂದ್ರೆ ಸಿಗ್ನಿಫಿಕೆನ್ಸ್ ಆಫ್ ಪ್ರಿವೆಂಟಿವ್ ಹೆಲ್ತ್ ಬಗ್ಗೆ ಮಾತಾಡಿದ್ದಾರೆ ಈ ಆರ್ಟಿಕಲ್ ಅಲ್ಲಿ. ಸಿಗ್ನಿಫಿಕೆನ್ಸ್ ಆಫ್ ಪ್ರಿವೆಂಟಿವ್ ಹೆಲ್ತ್ ಅಂತ ಅಂದ್ರೆ ಒಂದು ತಡೆಯಬಹುದಾದ ಒಂದು ಕೆಲವೊಂದೊಂದು ಟ್ರೀಟ್ಮೆಂಟ್ಸ್ ಇರ್ತದೆ. ಅಂದ್ರೆ ಏನೋ ಒಂದು ಡಿಸೀಸ್ ಇರುತ್ತೆ, ಅದನ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಆ ತರದ್ರ ಬಗ್ಗೆ ಅದರ ಸಿಗ್ನಿಫಿಕೆನ್ಸ್ನ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಸೆಪರೇಟಿಂಗ್ ಹೆಲ್ತ್ ಕೇರ್ ಡಿಸಿಷನ್ ಮೇಕಿಂಗ್ ಫ್ರಮ್ ಶಾರ್ಟ್ ಟರ್ಮ್ ಪೊಲಿಟಿಕಲ್ ಗೋಲ್ಸ್. ಅಂದ್ರೆ ನೋಡ್ರಪ್ಪ, ನೀವು ಎಲೆಕ್ಷನಿಗೋಸ್ಕರ ಶಾರ್ಟ್ ಟರ್ಮ್ 5 ವರ್ಷದ ಎಲೆಕ್ಷನಿಗೋಸ್ಕರ ನೀವು ಹೆಲ್ತ್ ಕೇರ್ ಡಿಸಿಷನ್ಸ್ನ ನಾನು ಅದು ಕೊಡ್ತೀನಿ, ನಾನು ಇದನ್ನ ಕೊಡ್ತೀನಿ, ನಿಮಗೆ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತೆಲ್ಲ ಹೇಳ್ಬೇಡ್ರಿ. ಅದನ್ನ ಸೆಪರೇಟ್ ಮಾಡ್ರಿ, ಶಾರ್ಟ್ ಟರ್ಮ್ ಗೋಲ್ಸ್ನ ತೆಗೆದುಬಿಡಿ ಹೆಲ್ತಿಂದ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆಮೇಲೆ ಅವರು ಆಥರು ಪ್ರಿವೆಂಟಿವ್ ಹೆಲ್ತ್ ಚಾಲೆಂಜಸ್ ಬಗ್ಗೆ ಏನು ಹೇಳಿದ್ದಾರೆ ಅಂತಂದ್ರೆ, ಕೆಲವೊಂದೊಂದು ಇಂಪ್ರೂವ್ಡ್ ಸ್ಯಾನಿಟೇಷನ್ ಮತ್ತು ವ್ಯಾಕ್ಸಿನ್ಸ್ ಇಂದ ಸೈಲೆಂಟ್ ವಿಕ್ಟರೀಸ್ ಏನಾಗಿದೆಯಲ್ಲ, ಈ ತರದ್ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಅದಾದ್ಮೇಲೆ ಟ್ಯಾಂಜಿಬಲ್ ಅಚೀವ್ಮೆಂಟ್ಸ್ ಅಂದ್ರೆ ಏನಂದ್ರೆ ಹಾಸ್ಪಿಟಲ್ ಕಟ್ಸೋದಾಗಿರ್ಬೋದು, ಸಬ್ಸಿಡೈಸ್ ಟ್ರೀಟ್ಮೆಂಟ್ಸ್ ಆಗಿರ್ಬೋದು, ಈ ತರದ ಮೇಲೆ ಪೊಲಿಟಿಕಲ್ ಲೀಡರ್ಸ್ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಒಂದು ಡೆಂಗ್ಯೂದೊಂದು ಕೇಸ್ನ ಹೇಳಿದ್ದಾರೆ. ಏನಂತಂದ್ರೆ ಡೆಂಗ್ಯೂ ಅಲ್ಲಿ ಇತ್ತೀಚೆಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅದಕ್ಕೊಂದು ಇಮಿಡಿಯೇಟ್ ರೆಸ್ಪಾನ್ಸ್ನ ಇದನ್ನ ಮಾಡ್ತಾರೆ, ರಿಲೀಫ್ ಮೆಷರ್ ಅಂತೂ ಮಾಡ್ಬಿಡ್ತಾರೆ, ಶಾರ್ಟ್ ಟರ್ಮ್ ರೆಸ್ಪಾನ್ಸ್. ಆದ್ರೆ ಅದು ಸಸ್ಟೈನಬಲ್ ಆಗಿರೋದಿಲ್ಲ. ಅಂದ್ರೆ ಅದು ಅವತ್ತಿಗೆ ಮುಗಿಸಿ ಅವರು ಇದಾಗಂಗ್ ಮಾಡ್ತಾ ಇದ್ದಾರೆ ಹೊರತು, ಆದ್ರೆ ಡೆಂಗ್ಯೂನ ಸರಿಸಮಾನ ಅಂದ್ರೆ ಎಲ್ಲ ಇದರಲ್ಲಿ ನಾಶ ಮಾಡೋ ಅಂತ ಒಂದು ಏನೋ ಇದನ್ನ ತರ್ತಾ ಇಲ್ಲ. ಅದ್ರದ್ದು ಒಂದು ರೂಟ್ ಕಾಸ್ ಇದನ್ನ ವೆಕ್ಟರ್ ಯಾವ ತರ ಬರ್ತಾ ಇದೆ ಏನು ಅನ್ನೋದನ್ನ ಒಂದು ಇದನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಅವರು ರಿಸರ್ಚ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಆಥರ್. ಆಮೇಲೆ ಕ್ಲೈಮೇಟ್ ಚೇಂಜ್ ಎಫೆಕ್ಟ್ಸ್ ಬಗ್ಗೆ ಏನು ಹೇಳ್ತಾರೆ ಅಂದ್ರೆ, ಇದನ್ನ ಹೆಲ್ತ್ ಸ್ಟ್ರಾಟಜೀಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಕ್ಲೈಮೇಟ್ ಚೇಂಜ್ ಎಫೆಕ್ಟ್ಸ್ನ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದಾದ್ಮೇಲೆ ಇದು ಏನಂತಾರೆ, ಸೆಪರೇಷನ್ ಆಫ್ ಹೆಲ್ತ್ ಕೇರ್ ಫ್ರಮ್ ಪೊಲಿಟಿಕಲ್ ಪ್ರೊಸೆಸ್, ಅದನ್ನ ಹೇಳಿದ್ನಲ್ಲ, ಸೈಂಟಿಫಿಕ್ ಪೊಲಿಟಿಕಲ್ ಹೆಲ್ತ್ನ ಇದ್ರ ಬಗ್ಗೆಯಿಂದ ಇದನ್ನ ಮಾಡ್ಬಿಟ್ಟು ಅದರಲ್ಲಿ ಸೈಂಟಿಫಿಕ್ ಎವಿಡೆನ್ಸ್ನ ಇದನ್ನ ಮಾಡ್ಕೋಬೇಕು, ಮತ್ತೆ ಲಾಂಗ್ ಟರ್ಮ್ ಗೋಲ್ಸ್ ಇಟ್ಕೋಬೇಕು ಹೆಲ್ತ್ ಅಲ್ಲಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದ್ರ ಜೊತೆಗೆ ಪಾಲಿಸೀಸ್ ಏನಂತಂದ್ರೆ, ಡೇಟಾ ಮತ್ತೆ ಎಕ್ಸ್ಪರ್ಟೀಸ್, ನಾಟ್ ಎಲೆಕ್ಟ್ರಲ್ ಸೈಕಲ್. 5 ವರ್ಷಕ್ಕೆ ಎಲೆಕ್ಟ್ರಲ್ ಸೈಕಲ್ ಇಟ್ಕೊಂಡು ಮಾಡಬೇಡ್ರಪ್ಪ,
ಡೇಟಾ ಇಟ್ಕೊಂಡು ಮಾಡ್ರಿ. ಅದ್ರ ಜೊತೆಗೆ ಎಕ್ಸ್ಪರ್ಟ್ಸ್ನ ಇಟ್ಕೊಳ್ರಿ, ಎನ್ವಿರಾನ್ಮೆಂಟ್ ಎಕ್ಸ್ಪರ್ಟ್ ಇಟ್ಕೊಳ್ರಿ, ಬೇರೆ ಬೇರೆ ಥರ ಎಕ್ಸ್ಪರ್ಟ್ಸ್ನ ಇಟ್ಕೊಳ್ರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರು ಹಿಸ್ಟಾರಿಕಲ್ ಇನ್ಸೈಟ್ಸ್ ಮತ್ತು ನ್ಯೂಟ್ರಿಷನ್ ಪ್ರೋಗ್ರಾಮ್ಸ್ ಅಂದರೆ ಹಿಂದೆ ನಡೆದಿರೋ ಕೆಲವೊಬ್ಬರು ಇದ್ರ ಬಗ್ಗೆ ಹೇಳಿದ್ದಾರೆ. ಅಂದರೆ ಕೆಲವೊಂದು ಸ್ಟಡೀಸ್ ಎಲ್ಲ ಏನು ಹೇಳುತ್ತೆ ಅಂದರೆ ದ ಎಕನಾಮಿಕ್ ಅಂಡ್ ಹ್ಯೂಮನ್ ಕಾಸ್ಟ್ ಆಫ್ ನೆಗ್ಲೆಕ್ಟಿಂಗ್ ಈ ಥರ ಪ್ರಿವೆಂಟಿವ್ ಹೆಲ್ತ್ ಮೆಜರ್ಸ್ನ ಇದನ್ನ ನೆಗ್ಲೆಕ್ಟ್ ಮಾಡಿದರೆ ಅದು ಎಕನಾಮಿಕ್ ಕಾಸ್ಟ್ ಯಾವ ಥರ ಆಗುತ್ತೆ, ಅದು ಯಾವ ಥರ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಇವರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಅವ್ರು ಏನು ಹೇಳ್ತಾರೆ ಅಂತಂದರೆ ಡಿಸ್ಕ್ರಿಪೆನ್ಸೀಸ್ ಬಿಟ್ವೀನ್ ಪಾಲಿಸಿ ಟಾರ್ಗೆಟ್ಸ್ ಅಂಡ್ ಪ್ರಿವೆಲೆನ್ಸ್, ಪೋಷಣ್ ಅಭಿಯಾನ ಈ ಥರ ಪೋಷಣ್ ಅಭಿಯಾನ ಈ ಥರದ್ದೆಲ್ಲ ಏನು ಸ್ಕೀಮ್ಸ್ ಎಲ್ಲ ಬಂದಿದೆಯಲ್ಲ, ಈ ಒಂದು ಸ್ಕೀಮ್ಸಲ್ಲಿ ತುಂಬಾನೇ ಒಂದು ಘೋಟಾಲ ನಡೀತಾ ಇದೆ. ಇದನ್ನೆಲ್ಲ ಇದ್ರ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಇದೆಲ್ಲ ನಡೆಯೋದ್ರಿಂದ ಅವ್ರು ಗ್ಯಾಪ್ಸ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದಾದ್ಮೇಲೆ ಫಾರ್ಮಾ ಇಂಡಸ್ಟ್ರಿನವರು ಬರೀ ಪ್ರಾಫಿಟ್ ಡ್ರಿವನ್ ಇಂದ ಇದನ್ನ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆನೂ ಅವರು ಕಾಳಜಿ ವಹಿಸಿದ್ದಾರೆ. ಅದಾದ್ಮೇಲೆ ಪಬ್ಲಿಕ್ ಹೆಲ್ತ್ ಎಜುಕೇಶನ್ ಅಲ್ಲಿ ಚಾಲೆಂಜಸ್ನ ಗುರುತಿಸಿದ್ದಾರೆ. ಏನು ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಈ ತರ ಒಂದು ಡೊಮೇನ್ ಸ್ಪೆಷಲೈಸ್ ಕೋರ್ಸಸ್ ಇಲ್ಲ. ಸೊ ಇದು ಒಂದು ನೋಡಿ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಇಲ್ಲದ್ದು ಅವರು ಎತ್ತಿಡಿತಾ ಇದ್ದಾರೆ. ಅದಾದ್ಮೇಲೆ ಪಬ್ಲಿಕ್ ಹೆಲ್ತ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಟೋನಮಿ ಬೇಕು, ಅಂದ್ರೆ ಎಫೆಕ್ಟಿವ್ ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ ಆಗಕ್ಕೆ ಪಾಲಿಸಿ ಫಾರ್ಮುಲೇಷನ್ ಅಲ್ಲಿ, ಕಮ್ಯುನಿಟಿ ಹೆಲ್ತ್ ಅಲ್ಲಿ ಅವ್ರದ್ದೇ ಆದ ಒಂದು ಆಟೋನಮಿ ಬೇಕು, ಅವ್ರದ್ದೇ ಆದ ಒಂದು ಡಿಸಿಷನ್ ಮೇಕಿಂಗ್ ಪವರ್ಸ್ ತಂದ್ಕೊಡ್ಬೇಕು ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆಮೇಲೆ ಹೆಲ್ತ್ ಮಿನಿಸ್ಟರ್ನ ಡೈರೆಕ್ಟ್ ಆಗಿ ಎಲೆಕ್ಟೆಡ್ ಅಫಿಷಿಯಲ್ಸ್ ಇದ್ರ ಕೆಳಗಡೆ ಇದನ್ನ ಮಾಡಿ ಬೇರೆ ಬೇರೆ ಇದರಲ್ಲಿ ಇದನ್ನ ಮಾಡಬೇಡ್ರಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಆಮೇಲೆ ಡೆಮೋಕ್ರೆಟಿಕ್ ಸಿಸ್ಟಮ್ಸ್ನ ಇದನ್ನ ಮಾಡಿಬಿಟ್ಟು ಮ್ಯಾನೇಜ್ಮೆಂಟ್ ವಿತ್ ಶಾರ್ಟ್ ಕಮಿಂಗ್ಸ್ ಏನಿದೆಯೋ ಅದನ್ನೆಲ್ಲ ತೆಗೆದ್ಬಿಟ್ಟು ಮ್ಯಾನೇಜ್ಮೆಂಟ್ನ ಡೆಮೋಕ್ರೆಟಿಕ್ ಸಿಸ್ಟಮ್ ಅಲ್ಲಿ ಚೆನ್ನಾಗಿ, ಡೆಮೋಕ್ರಸಿ ಒಂದು ಪ್ರಾಬ್ಲಮ್ ಅಲ್ಲ, ಆದರೆ ಮ್ಯಾನೇಜಿಂಗ್ ಥಿಂಗ್ಸ್ ಇನ್ ಡೆಮೋಕ್ರಸಿ ಇಸ್ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಆಥರ್ ಹೇಳಿದ್ದಾರೆ. ಇದ್ರ ಬಗ್ಗೆ ನೀವು ಈ ಆರ್ಟಿಕಲ್ ತುಂಬಾನೇ ಒಳ್ಳೆ ಆರ್ಟಿಕಲ್, ಇದು ಮೇನ್ಸ್ಗೆ ತುಂಬಾನೇ ಇಂಪಾರ್ಟೆಂಟು. ನೀವು ಇದನ್ನ ಡೈರೆಕ್ಟ್ ಆಗಿ ಈ ಪಾಯಿಂಟ್ಸ್ ಅನ್ನ ನೀವು ಮೇನ್ಸ್ ಆನ್ಸರ್ಸ್ ಅಲ್ಲಿ ಹಾಕಿದ್ರು ಕೂಡ ನಿಮಗೆ ಅಬವ್ ಅವರೇಜ್ ಮಾರ್ಕ್ಸ್ ಸಿಗುತ್ತೆ ಖಂಡಿತ. ಮೇನ್ಸ್ ಅಲ್ಲಿ ಇದೇ ಎಡಿಟೋರಿಯಲ್ಸ್ ಇಂದಾನೆ ಕ್ವಶನ್ಸ್ ಬರೋದು, ಇದೇ ಎಡಿಟೋರಿಯಲ್ಸ್ ಆಧಾರದ ಮೇಲೆ ಕ್ವಶನ್ಸ್ ನ ಫ್ರೇಮ್ ಮಾಡಿ ಬರುತ್ತೆ ಅಂತ ಬೇಕಾದ್ರೆ ನಾನು ಹೇಳಬಲ್ಲೆ ನಿಮಗೆ. ಸೊ ನೀವು ಈ ಆನ್ಸರ್ಸ್ ಅನ್ನ ನೀವು ಆ ಪರ್ಟಿಕ್ಯುಲರ್ ಸೆಕ್ಷನ್ಗೆ ನಾನು ಡೈಲಿ ಏನು ಸಿಲೆಬಸ್ ಮೆನ್ಷನ್ ಮಾಡ್ತೀನಲ್ಲ ಅದರೊಳಗಡೆ ನೀವು ಇದನ್ನ ಮಾಡ್ತಾ ಕಂಪೈಲ್ ಮಾಡ್ತಾ ಹೋಗ್ಬಿಡಿ. ಓಕೆ, ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಇದು ನಮ್ಮ GST ಇಂಡಿಯನ್ ಎಕಾನಮಿಗೆ ಸಂಬಂಧಪಟ್ಟಿದ್ದು. ಇತ್ತೀಚೆಗೆ ಫಿನಾನ್ಸ್ ಮಿನಿಸ್ಟರ್ ಏನು ಹೇಳಿದ್ದಾರೆ ಅಂತಂದ್ರೆ ನಮ್ಮ ಎಕಾನಮಿ 2024-25 7% ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ತಾ ಹೋಗೋಣ. ಅದೇ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅವರು ಏನು ಹೇಳಿದ್ದಾರೆ, ಇಂಡಿಯನ್ ಎಕಾನಮಿ ಅನ್ನೋ ಒಂದು ರಿವ್ಯೂ ರಿಪೋರ್ಟ್ ಅನ್ನ ಬಿಟ್ಟಿದ್ದಾರೆ. ಅದರಲ್ಲಿ ಎಕನಾಮಿಕ್ ಗ್ರೋತ್ 7% ಇದೆ, ವರ್ಲ್ಡ್ಸ್ ಲಾರ್ಜೆಸ್ಟ್ ಎಕಾನಮಿ ಇನ್ 3 years ಅಂತ ಹೇಳ್ತಾ ಇದ್ದಾರೆ. GDP 5 ಟ್ರಿಲಿಯನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇದರಲ್ಲಿ ಕೆಲವು ಕನ್ಸರ್ನ್ಸ್ ಅಂಡ್ ರಿಸ್ಕ್ ಅನ್ನು ಕೂಡ ಏನು ಹೇಳಿದ್ದಾರೆ ಅಂದ್ರೆ ಎಲಿವೇಟೆಡ್ ರಿಸ್ಕ್ ಇಸ್ ಡ್ಯೂ ಟು, ಅಂದ್ರೆ ಎಲಿವೇಟೆಡ್ 7% ಏನೋ ಆಗ್ತಾ ಇದೆ, ಆದರೆ ಜಿಯೋಪೊಲಿಟಿಕಲಿ ಕಾನ್ಫ್ಲಿಕ್ಟ್ಸ್ ಇದೆ. ಉಕ್ರೇನ್ ರಷ್ಯಾ ವಾರ್ ಆಗಿರ್ಬೋದು, ಹಮಾಸ್ ಕಾನ್ಫ್ಲಿಕ್ಟ್ ಆಗಿರ್ಬೋದು, ಆಮೇಲೆ ಇತ್ತೀಚೆಗೆ ಬಂದಂಥ ಕೋವಿಡ್ ಆಗಿರ್ಬೋದು, ಈ ಥರದ್ದೆಲ್ಲ ಕೆಲವು ಕಾನ್ಫ್ಲಿಕ್ಟ್ಸ್ ಇದಾವೆ. ಇದರಿಂದ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಅಂತಲೂ ಕೂಡ ಅವರು ಹೇಳಿದ್ದಾರೆ. ಅದಾದಮೇಲೆ ಅವರು ಪೋಸ್ಟ್ ಕೋವಿಡಲ್ಲೇ ಆಗಿ ಸ್ಟ್ರಗಲ್ಸ್ನ ಪಟ್ಟಿದ್ದು, ಇದರಿಂದ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ಸ್ ಆಗೋ ಸಾಧ್ಯತೆಗಳಿದೆ. ಇದ್ರ ಇಂಪ್ಯಾಕ್ಟ್ ತುಂಬಾನೇ ಆಗೋ ಚಾನ್ಸಸ್ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ಇದ್ರ ಇಂಪ್ಯಾಕ್ಟು ಟ್ರೇಡ್ ಫ್ಲೋಸು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು, ಎಕನಾಮಿಕ್ ಔಟ್ಪುಟ್ ಎಲ್ಲದ್ರ ಮೇಲೆ, ಆಮೇಲೆ ಇನ್ಫ್ಲೇಷನ್ ಮೇಲೆ ಕಾಣ್ಬೋದು ಅಂತಲೂ ಕೂಡ ಅವರು ಗುರುತಿಸಿದ್ದಾರೆ. ಆಮೇಲೆ ಅವರು ಮೇನ್ ಏನಪ್ಪಾ ಅಂತಂದ್ರೆ ಬ್ಯಾಲೆನ್ಸಿಂಗ್ ಎಕನಾಮಿಕ್ ಗ್ರೋತ್ನ ಮತ್ತೆ ಏನಂತಾರೆ ಎನರ್ಜಿ ಟ್ರಾನ್ಸಿಷನ್, ಅಂದ್ರೆ ಈ ಕೋಲ್ ಬೇಸ್ಡ್ ಇಂದ ಅಂದ್ಬಿಟ್ಟು ರಿನ್ಯೂವಬಲ್ ಎನರ್ಜಿಗೆ ಇದನ್ನ ಮಾಡೋದ್ರಲ್ಲಿ ಯಾವ ತರ ಮಾಡ್ಕೋಬೇಕು, ಅದನ್ನ ಬ್ಯಾಲೆನ್ಸ್ಡ್ ಆಗಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅವರು ಹೇಳಿದ್ದಾರೆ. ಅದಾದ್ಮೇಲೆ ಇದಕ್ಕೆಲ್ಲದಕ್ಕೂ ಇಂಡಿಯಾ ಪ್ರಿಪೇರ್ ಆಗಿದೆ ಅಂತ ಅಂದ್ಬಿಟ್ಟು ಅವರು ಒಂದು ಭರವಸೆ ಕೊಟ್ಟಿದ್ದಾರೆ. ಯಾವ ತರ ಪ್ರಿಪೇರ್ ಆಗಿದೆ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರಲ್ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದಾರೆ, ಹೆಲ್ತಿ ಫಿನಾನ್ಷಿಯಲ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಿದಾರಂತೆ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಲೈಕ್ ಜನ್ಧನ್ ಯೋಜನಾ ಈ ತರದ್ದು ಎಲ್ಲಾರನ್ನೂ ಒಟ್ಟಿಗೆ ಕರ್ಕೊಂಡು ಇದನ್ನ ಮಾಡೋಂಥ ಒಂದು ಇದನ್ನ ಮಾಡಿದ್ದಾರೆ. ಆಮೇಲೆ ಕ್ವಿಕ್ ಎಕನಾಮಿಕ್ ರಿಕವರಿ ಮ್ಯಾನೇಜ್ಮೆಂಟ್ ಇದನ್ನು ಕೂಡ ಮಾಡಿದ್ದಾರೆ. ಇದರಲ್ಲಿ ಬೇಕಾದ್ರೆ ನಾವು ಏನಂತಂದ್ರೆ ಕೋವಿಡ್ ಇದ್ರಲ್ಲೇ ನೋಡ್ಬೋದು ಎಷ್ಟು ಬೇಗ ಕ್ವಿಕ್ ರಿಕವರಿ ಆಗಿದೆ ಅನ್ನೋದನ್ನ ನೋಡ್ಬೋದು. ಹಾಗಾಗಿ ಯೂತ್ಸ್ ಆಸ್ಪಿರೇಷನ್ನ ಅವರು ಹೈಯಲ್ಲಿ ಇಟ್ಟಿದ್ದಾರೆ. ಹಂಗಾಗಿ ಇದರಿಂದ ಯೂತ್ಸ್ ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಒಂದು ಇದನ್ನ ಇಟ್ಟಿದ್ದಾರೆ. ಇದನ್ನೆಲ್ಲ ನಾವು ನೋಡ್ತಾ ಹೋಗ್ಬೇಕು. ಓಕೆ, ಇದನ್ನ ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಇದು ನಮ್ಮ GS1 ಫಿಸಿಕಲ್ ಜಿಯೋಗ್ರಫಿ ಬೇಸ್ಡ್. ಇದು ಅಂತ ಒಂದೇನು ಇಂಪಾರ್ಟೆಂಟ್ ಅಲ್ಲ, ಆದ್ರೂ ಕೆಲವೊಂದೊಂದು ಪ್ರಿಲಿಮ್ಸ್ ಅಲ್ಲಾದ್ರೂ ಮೇನ್ಸ್ ಅಲ್ಲಾದ್ರೂ ನೀವೇನಾದ್ರೂ ಇದನ್ನ ಬಂದ್ರೆ ಇದನ್ನ ಮಾಡ್ಬೋದು. ಇದು ವಾಟ್ ಈಸ್ ಹ್ಯೂಂಬೋಲ್ಟ್ಸ್ ಎನಿಗ್ಮಾ ಅಂಡ್ ವಾಟ್ ಡಸ್ ಇಟ್ ಮೀನ್ ಫಾರ್ ಇಂಡಿಯಾ ಅಂತ ಅಂದ್ಬಿಟ್ಟಿದ್ರೆ ಆರ್ಟಿಕಲ್ ಇರೋದು. ಇದ್ರ ಬಗ್ಗೆ ಏನಂತಂದ್ರೆ ಇವರು ಹೆಸರೇನಪ್ಪ ಅಂತಂದ್ರೆ ಅಲೆಕ್ಸಾಂಡರ್ ಹುಂಬೋಲ್ಟ್ ಅನ್ನೋರು ವೇರಿಯಸ್ ನ್ಯಾಚುರಲ್ ಫಿನಾಮಿನಾ ಸ್ಟಡಿ ಮಾಡಿಬಿಟ್ಟು ಅವ್ರು ಏನು ಮಾಡಿದ್ದಾರೆ, ಟ್ರೆಡಿಷನಲ್ ಬಯೋಡೈವರ್ಸಿಟಿ ಪ್ಯಾಟರ್ನ್ಸ್ ಏನಿದೆಯಲ್ಲ, ಅಂದ್ರೆ ಡೈವರ್ಸಿಟಿ ಇನ್ ಮೌಂಟೇನ್ಸ್, ಇದನ್ನ ಚಾಲೆಂಜ್ ಮಾಡಿದ್ದಾರೆ. ಇದು ಬಂದಿರೋ ಕಾರಣಗಳೇ ಬೇರೆ, ಅದಕ್ಕೆ ಬೇರೆ ಬೇರೆನೇ ಕಾರಣಗಳಿದೆ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ದಾರೆ. ಆ ಒಂದು ಸ್ಟಡಿ ಬಗ್ಗೆ ಇದು ಆರ್ಟಿಕಲ್ ಇರೋದು.
ಅವ್ರ ಹೆಸರು ಬಂದ್ಬಿಟ್ಟು ಅಲೆಕ್ಸಾಂಡರ್ ಓನ್ ಹುಂಬೋಲ್ಟ್ ಅಂತ ಅಂದ್ಬಿಟ್ಟು. ಅವರು ಜಿಯೋಲಾಜಿಕಲ್ ಮತ್ತು ಕ್ಲೈಮೇಟ್ ಫ್ಯಾಕ್ಟರ್ಸ್ ಡ್ರೈವಿಂಗ್ ಬಯೋಡೈವರ್ಸಿಟಿ ಜಿಯೋಲಾಜಿಕಲ್ ಮತ್ತು ಕ್ಲೈಮೇಟ್ ಫ್ಯಾಕ್ಟರ್ಸ್ ಹೇಗೆ ಇದಾಗುತ್ತೆ ಅಂತ ಹೇಳಿದ್ದಾರೆ. ಅವರು ಸೌತ್ ಅಮೆರಿಕಾದಲ್ಲಿ ಪ್ಲಾಂಟ್ ಡಿಸ್ಟ್ರಿಬ್ಯೂಷನ್ ಆನ್ ಮೌಂಟೇನ್ಸ್ನ ಸ್ಟಡಿ ಮಾಡಿಬಿಟ್ಟು ಇದನ್ನು ತಂದಿದ್ದಾರೆ. ಅವರು ಆಮೇಲೆ ಏನಂತಂದರೆ ಈ ಬಯೋಡೈವರ್ಸಿಟಿಗೆ ಟೆಂಪ್ರೇಚರು, ಆಲ್ಟಿಟ್ಯೂಡು, ಹ್ಯುಮಿಡಿಟಿ ಮತ್ತು ಸ್ಪೀಷೀಸ್ ಬಯೋಡೈವರ್ಸಿಟಿ ಇದೆಲ್ಲ ಕಾರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈ ಎನಿಗ್ಮಾ ಏನಿದೆಯಲ್ಲ ಅಂತಂದರೆ ದಿಸ್ ಚಾಲೆಂಜಸ್ ದ ಐಡಿಯಾ ಆಫ್ ಬಯೋಡೈವರ್ಸಿಟಿ. ಟ್ರಾಪಿಕ್ಸಲ್ಲಿ ಅಷ್ಟೇ ಬಯೋಡೈವರ್ಸಿಟಿ ರಿಚ್ ಆಗಿರುತ್ತೆ ಅಂತ ಹೇಳ್ತಾರಲ್ಲ, ಅದು ಸುಳ್ಳು. ಎಲ್ಲ ಕಡೆ ಇರುತ್ತೆ, ಈವನ್ ಮೌಂಟೇನ್ಸಲ್ಲೂ ಕೂಡ ರಿಚ್ ಬಯೋಡೈವರ್ಸಿಟಿ ಇದೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಇದ್ರ ಇಂಡಿಯಾದಲ್ಲಿ ಯಾವ ಥರ ಇದೆ ಅಂತಂದರೆ ಇಂಡಿಯಾದಲ್ಲೂ ಅಷ್ಟೇ ಬರೀ ನೋಡಿ, ಇಂಡಿಯಾದಲ್ಲಿ ಬರೀ ಟ್ರಾಪಿಕ್ಸ್ ಅಲ್ಲ, ಈವನ್ ಹಿಮಾಲಯದಲ್ಲೂ ಕೂಡ ರಿಚ್ ಡೈವರ್ಸ್ಡ್ ಬಯೋಡೈವರ್ಸಿಟಿ ಇದೆ ಅಂತ ಅಂದ್ಬಿಟ್ಟು ಅವ್ರು ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಏನಂತಾರೆ ಡ್ರೈವರ್ಸ್ ಆಫ್ ಬಯೋಡೈವರ್ಸಿಟಿ ಏನೇನಪ್ಪ ಅಂತಂದರೆ ಜಿಯೋಲಾಜಿಕಲ್ ಪ್ರೋಸೆಸ್ ಆ್ಯಂಡ್ ಕ್ಲೈಮಟಾಲಜಿಕಲಿ ಸ್ಟೇಬಲ್ ಏರಿಯಾಸು, ಪರ್ಸಿಸ್ಟೆನ್ಸ್ ಆಫ್ ಓಲ್ಡ್ ಲೀನಿಯೇಜಸ್ ಅಂದರೆ ಹಳೆ ತಲತಲಾಂತದಿಂದ ಬಂದಿರೋ ಕೆಲವೊಂದೊಂದು ಇದು. ಆಮೇಲೆ ಹೆಟ್ರೋಜೆನಿಟಿ ಅಂತಂದರೆ ಒಂದು ಮಿಕ್ಸೈಸೇಷನ್ ಇಲ್ದಲೆ ಅವರು ಅಂತ ಒಂದು ಅಂದರೆ ಬೇರೆ ಬೇರೆ ಎಲ್ಲ ಒಂದು ಇದನ್ನ ಮಾಡೋವಂಥ ಒಂದು ಇದಕ್ಕೆ ಇದು ಜಿಯೋಲಾಜಿಕಲ್ ಹೆಟ್ರೋಜೆನಿಟಿ ಇರೋದ್ರಿಂದನೇ ಡೈವರ್ಸಿಟಿ ಜಾಸ್ತಿ ಇರೋದು ಅಂತ ಅವ್ರು ಹೇಳೋಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಸೊ ಅವ್ರು ಅದಕ್ಕೆ ಮುಂದೆ ಏನು ಮಾಡಬೇಕು ಅಂತಂದರೆ ನಮ್ಮ ಇಂಡಿಯಾದಲ್ಲಿ ಏನು ನ್ಯಾಷನಲ್ ಪ್ರೋಗ್ರಾಮ್ಸ್ ಇದಾವಲ್ಲ, ನ್ಯಾಷನಲ್ ಮಿಷನ್ ಆನ್ ಹಿಮಾಲಯನ್ ಸ್ಟಡೀಸ್, ಈ ಥರದನ್ನೆಲ್ಲ ಅವರು ಹೊಗಳಿದ್ದಾರೆ. ಈ ಥರದನ್ನೆಲ್ಲ ಕಂಟಿನ್ಯೂ ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ. ಈ ಥರದ ಪ್ರೋಗ್ರಾಮ್ಸ್ ಸ್ಟ್ರೆಂಥನ್ ಮಾಡಿ, ಆಮೇಲೆ ಲೋಕಲ್ ಸೊಲ್ಯೂಷನ್ಸ್ ಟು ಗ್ಲೋಬಲ್ ಚಾಲೆಂಜಸ್ ಅಂದರೆ ಕ್ಲೈಮೇಟ್ ಚೇಂಜ್ ಇದೆ, ಆ ಕ್ಲೈಮೇಟ್ ಚೇಂಜಿಗೆ ಎಲ್ಲ ಕಡೆದಕ್ಕೂ ಒಂದೇ ಸೊಲ್ಯೂಷನ್ ತರೋದಲ್ಲ. ಈಗ ಸಪೋಸ್ ನಾವು ಕರ್ನಾಟಕದಲ್ಲಿ ಇದ್ದೀವಿ, ಬೆಂಗಳೂರಲ್ಲಿ ಇದ್ದೀವಿ ಅಂತ ಅನ್ಕೊಳ್ಳೋಣ. ಕ್ಲೈಮೇಟ್ ಚೇಂಜ್ ಬೆಂಗಳೂರಲ್ಲೂ ಇದೆ, ಡೆಲ್ಲಿಲೂ ಇದೆ, US ಅಲ್ಲೂ ಇದೆ, ಎಲ್ಲ ಕಡೆ ಇದೆ. ಆದರೆ ಅಲ್ಲಿಗೆ ತಕ್ಕಂಥ ಸೊಲ್ಯೂಷನ್ಸ್ನ ತೊಗೊಂಬರ್ರಿ, ನೀವು ಒಂದೇ ಥರ ಸೊಲ್ಯೂಷನ್ ತರಬೇಡ್ರಿ, ಲೋಕಲ್ ಸೊಲ್ಯೂಷನ್ಸ್ನ ತೊಗೊಂಬನ್ನಿ ಗ್ಲೋಬಲ್ ಚಾಲೆಂಜಸ್ಗೆ ಅಂತ ಅವರು ಹೇಳಿದ್ದಾರೆ. ಇದಿಷ್ಟು ಈ ಆರ್ಟಿಕಲಲ್ಲಿ ಇಂಪಾರ್ಟೆಂಟ್ ಅಂತ ಅನಿಸ್ತು. ಇನ್ನು ಪ್ರೋಸ್ ಆ್ಯಂಡ್ ಕಾನ್ಸ್ ಆಫ್ ಸೈಮಲ್ಟೇನಿಯಸ್ ಎಲೆಕ್ಷನ್ಸು, ಇದು ನಮ್ಮ GSನ ಪಾಲಿಟಿ ಎಲೆಕ್ಷನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಇದನ್ನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೈಮಲ್ಟೇನಿಯಸ್ ಎಲೆಕ್ಷನ್ಸಿಂದ ಒಳ್ಳೇದೇನಾಗುತ್ತೆ, ಕೆಟ್ಟದೇನಾಗುತ್ತೆ, ಅದು ಬೇಕಾ ಬೇಡವಾ ಅನ್ನೋದು ನಾವು ಒನ್ ಎಲೆಕ್ಷನ್ ಒನ್ ನೇಷನ್ ಅನ್ನೋ ಇದರಲ್ಲಿ ಆಲ್ರೆಡಿ ಇದನ್ನು ಡಿಸ್ಕಸ್ ಮಾಡಿದ್ದೀವಿ. ಆ ಒಂದು ಕಾನ್ಫಿಡೆನ್ಸ್ ಮೇಲೆ ನಾನು ಮುಂದೆ ಹೋಗ್ತಾ ಇದ್ದೀನಿ. ಬಟ್ ಯಾರಿಗಾದರೂ ಇದು ಮತ್ತೆ ಅರ್ಥ ಆಗಿಲ್ಲ, ಇನ್ನೂ ಇದು ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ದಯಮಾಡಿ ಕಮೆಂಟ್ ಮಾಡಿ, ಇದನ್ನು ಮಾಡ್ಕೋಬೇಡಿ, ನಾನು ಅದನ್ನು ಖಂಡಿತ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಓಕೆ, ಇದಿಷ್ಟು ಹೇಳ್ತಾ ಇವತ್ತಿನ ನಮ್ಮ ಪ್ರಾಕ್ಟೀಸ್ ಸೆಷನಿಗೆ ಬರೋಣ. ಇವತ್ತಿನ ನಮ್ಮ ಪ್ರಾಕ್ಟೀಸ್ ಸೆಷನ್ ಏನಂತಂದರೆ How can India's initiatives like Poshan Abhiyan and community-based feeding programs effectively combat early childhood stunting, ensuring better educational outcomes? ಡಿಸ್ಕಸ್ ಅಂತ ಹೇಳ್ಬಿಟ್ಟು 250 ಮಾರ್ಕ್ಸ್ಗೆ ಇದನ್ನು ಬರೀಬೇಕು. ಪೋಷಣ್ ಅಭಿಯಾನ್ ಆದಂತಹ ಭಾರತದ ಉಪಕ್ರಮಗಳು ಮತ್ತು ಸಮುದಾಯ ಆಧಾರಿತ ಆಹಾರ ಕಾರ್ಯಕ್ರಮಗಳು ಬಾಲ್ಯದ ಕುಂಠಿತವನ್ನು ಹೇಗೆ ಪರಿಣಾಮಕಾರಿಯಾಗಿ ಎದುರಿಸಬಹುದು, ಉತ್ತಮ ಶೈಕ್ಷಣಿಕ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಬಹುದು, ಚರ್ಚಿಸಿ. 250 ಪದಗಳು. ಓಕೆ, ನೀವೆಲ್ಲರೂ ಇದನ್ನು ನಮ್ಮ ಇದು ಚಾನಲ್ಗೆ ಆನ್ಸರ್ಸ್ ಬರೆದು ಹಾಕಿದರೆ ಫ್ರೀ ಎವ್ಯಾಲ್ಯೂಯೇಷನ್ ಮಾಡಿಕೊಡ್ತಾರೆ, ಅದನ್ನು ಮಿಸ್ ಮಾಡ್ಕೋಬೇಡಿ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿಗೆ ನಿಮಗೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ತಾ ಎಲ್ರಿಗೂ ಜೈ ಹಿಂದ್, ಟೇಕ್ ಕೇರ್, ಮತ್ತು ನಾಳೆ ಸಿಗೋಣ.